ಸ್ನೇಹಿತರೆ ಎಲ್ರು ನಮಸ್ತೆ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್ ಗೈಸ್. ಸೊ ಗೈಸ್, ಇವತ್ತು ಡಾಕರ್ ಡೇ 3. ಇವತ್ತು ಡಾಕರ್ ಡೇ 3 ಕರೆಕ್ಟ್ ಅಲ್ವಾ? ಡಾಕರ್ ಡೇ 2 ನಲ್ಲಿ ಏನೆಲ್ಲ ಡಿಸ್ಕಸ್ ಮಾಡಿದ್ವಿ ಗೈಸ್ ನಾವು? ವರ್ಚುವಲೈಸೇಷನ್ ಅಂದ್ರೇನು, ಹೈಪರ್ವೈಸರ್ ಅಂದ್ರೇನು, ಹೈಪರ್ವೈಸರ್ ಗಳಲ್ಲಿ ಯಾವ್ದಾವ್ದು ಟೈಪ್ಸ್ ಇದಾವೆ. ದೆನ್ ವಿ ಡಿಸ್ಕಸ್ಡ್ ಅಬೌಟ್ ಡಿಫರೆನ್ಸ್ ಬಿಟ್ವೀನ್ ವರ್ಚುವಲ್ ಮಷೀನ್ ಅಂಡ್ ಕಂಟೈನರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕರೆಕ್ಟ್ ಅಲ್ವಾ ಗೈಸ್? ಇಷ್ಟ ಅಲ್ವಾ ಡಿಸ್ಕಸ್ ಮಾಡಿದ್ದು? ವೆರಿ ಗುಡ್. ಇವತ್ತು ಗೈಸ್ ನಾವು ಡಾಕರ್ ಅನ್ನ ಯಾವ ರೀತಿ ಸೆಟಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಓಕೆನಾ? ಡಾಕರ್ ಅನ್ನ ಯಾವ ರೀತಿ ಸೆಟಪ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಅಂಡ್ ಒನ್ ಪಾಯಿಂಟ್ ಹೇಳ್ಬೇಕು ಗೈಸ್, ಈ ಏನ್ ಇನ್ಸ್ಟಾಲು ಸೆಟಪ್ ಇವೆಲ್ಲ ಪ್ರೊಸೆಸ್ ಏನಿದಾವ್ ನೋಡಿ, ಇವೆಲ್ಲ ಒನ್ ಟೈಮ್ ಆಕ್ಟಿವಿಟಿ ಗೈಸ್. ಒನ್ ಟೈಮ್ ಆಕ್ಟಿವಿಟಿ. ನೀವು ಯಾವುದೇ ಕಂಪ್ನಿಗೆ ಹೋಗಿ ನೀವು ಡೈಲಿ ಬೇಸಿಸ್ ನಲ್ಲಿ ಡೌನ್ಲೋಡ್ ಇನ್ಸ್ಟಾಲ್ ಎಲ್ಲ ಮಾಡಲ್ಲ ಗೈಸ್. ಐದರ್ ಇಟ್ ಮೇ ಬಿ ಡಾಕರ್ ಆಗಿರ್ಬಹುದು, ನೆಕ್ಸಸ್ ಆಗಿರ್ಬಹುದು, ಮ್ಯಾವೆನ್ ಆಗಿರ್ಬಹುದು, ಸೋನಾರ್ ಕ್ಯೂಬ್ ಆಗಿರ್ಬಹುದು. ಇವೆಲ್ಲ ಒನ್ ಟೈಮ್ ಆಕ್ಟಿವಿಟಿ ನಿಮ್ ತಲೆಯಲ್ಲಿ ಇರಬೇಕು. ಓಕೆನಾ? ಯಾವುದೇ ಪ್ರಾಜೆಕ್ಟ್ ಅಲೋಕೇಟ್ ಮಾಡಿದ್ರು ಅಂತ ಅನ್ಕೊಳ್ಳಿ ಗೈಸ್, ನಿಮ್ಗೆ ಆ ಪ್ರಾಜೆಕ್ಟ್ ರಿಲೇಟೆಡ್ ಡಾಕ್ಯುಮೆಂಟೇಶನ್ ಸಿಗುತ್ತೆ. ಓಕೆನಾ? ಸೊ ಗೈಸ್, ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಜಸ್ಟ್ ಅ ಸೆಕ್. ಐ ಹೋಪ್ ಗೈಸ್ ನನ್ನ ಸ್ಕ್ರೀನ್ ತಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ನೋಡಿ ಗೈಸ್, ಡಾಕರ್ ಡೇ 3. ಇವತ್ತು ಡಾಕರ್ ಡೇ 3 ಅಜೆಂಡಾ ನೋಡಿ ಗೈಸ್, ಡಾಕರ್ ಸೆಟಪ್ ಇನ್ ಲಿನಕ್ಸ್ ಮಷೀನ್. ಓಕೆ, ಡಾಕರ್ ಸೆಟಪ್ ಇನ್ ಲಿನಕ್ಸ್ ಮಷೀನ್. ಸೊ ಗೈಸ್, ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಗೈಸ್, ದಯವಿಟ್ಟು ನಮ್ಮ ನೀಲ್ ಟೆಕ್ ಜಂಕ್ಷನ್ ಕಮ್ಯುನಿಟಿಯನ್ನ ಜಾಯ್ನ್ ಆಗಿ. ಓಕೆ, ಅದು ಟೆಲಿಗ್ರಾಮ್ ಗ್ರೂಪ್ ಆಗಿರುತ್ತೆ. ದಯವಿಟ್ಟು ಆ ಗ್ರೂಪ್ ಅನ್ನ ಜಾಯ್ನ್ ಆಗಿ. ಓಕೆನಾ? ಬಿಕಾಸ್ ಗೈಸ್, ಬಹಳಷ್ಟು ಜನ ಸರ್ ನೋಟ್ ಸೆಂಡ್ ಮಾಡಿ, ಇಂಟರ್ವ್ಯೂ ಕ್ವೆಶ್ಚನ್ ಸೆಂಡ್ ಮಾಡಿ ಅಂತ ಪರ್ಸನಲ್ ಆಗಿ ಮೆಸೇಜ್ ಮಾಡ್ತಾ ಇರ್ತಾರೆ. ನಿಮ್ಗೆ ಗೊತ್ತು ಗೈಸ್, ತುಂಬಾ ಜನ ಮೆಸೇಜ್ ಮಾಡಿದಾಗ ಒನ್ ಟು ಒನ್ ಕಮ್ಯುನಿಕೇಶನ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಂಡ್ ಟೈಮ್ ಕನ್ಸ್ಯೂಮಿಂಗ್ ಅಲ್ವಾ? ಸೊ ದಟ್ ಈಸ್ ದಿ ರೀಸನ್ ನನಗಿರೋದು ಒಂದೇ ಮೋಡು ಗೈಸ್, ಆ ಗ್ರೂಪ್. ಓಕೆ, ದಯವಿಟ್ಟು ಆ ಗ್ರೂಪ್ ಅನ್ನ ಜಾಯ್ನ್ ಆಗಿ. ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಸೆಕೆಂಡ್ ಪಾಯಿಂಟ್ ಗೈಸ್, ನಾನು ಇವಾಗ ಈ ಚಾನಲ್ ಅಲ್ಲಿ ಲಿನಕ್ಸ್ ಬಗ್ಗೆ ಶಾರ್ಟ್ಸ್ ಅನ್ನ ಸ್ಟಾರ್ಟ್ ಮಾಡಿದೀನಿ ಗೈಸ್. ಫಾರ್ ಎಕ್ಸಾಂಪಲ್, ನೀವು ಯಾವ್ದೋ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರಾ. ಓಕೆ, ಫಾರ್ ಎಕ್ಸಾಂಪಲ್ ನೀವು BTM ಲೇಔಟ್ ಅಲ್ಲಿ ಸ್ಟೇ ಆಗಿದ್ದೀರಾ ಅಂತ ಅನ್ಕೊಳ್ಳಿ ಗೈಸ್. ಇಂಟರ್ವ್ಯೂ ಇರೋದು ವೈಟ್ ಫೀಲ್ಡ್ ಅಲ್ಲಿ. ಅಟ್ಲೀಸ್ಟ್ ಒಂದು 45 ಮಿನಿಟ್ಸ್ ಆದ್ರೂ ಬೇಕು ಗೈಸ್. ಆಯ್ತಾ? ಟ್ರಾಫಿಕ್ ಇದ್ರೆ ಮೋರ್ ದೆನ್ 1 ಅವರ್ ಬೇಕು. ಓಕೆ, ಸೊ ಆ ಟೈಮಲ್ಲಿ ನೀವು ಪ್ರಿಪೇರ್ ಆಗ್ಬೇಕಾಗಿತ್ತಂತಂದ್ರೆ ಸುಮ್ನೆ 1 ಮಿನಿಟ್ ಅಲ್ಲಿ ಏನೆಲ್ಲ ಕಲಿಬಹುದು. ಮೇ ಬಿ ಆ ಕ್ವಶನ್ ನಿಮ್ಗೆ ಇಂಟರ್ವ್ಯೂ ಅಪಿಯರ್ ಆದ್ರೂ ಆಗ್ಬಹುದು ಗೈಸ್. ಸೊ ದಟ್ ಈಸ್ ದಿ ರೀಸನ್ ಆ ಒಂದು ಶಾರ್ಟ್ಸ್ ಅನ್ನು ಕೂಡ ನೋಡಿ ಗೈಸ್. ಓಕೆನಾ? ವೆರಿ ಗುಡ್. ಇವಾಗ ಗೈಸ್, ನಾನು ಡಾಕರ್ ಅನ್ನ ಸೆಟಪ್ ಮಾಡಕ್ಕೆ ನಾನೊಂದು ಡಾಕ್ಯುಮೆಂಟೇಶನ್ ಅನ್ನ ರೆಫರ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ನಿಮ್ಗೆ ಆ ನೀಲ್ ಟೆಕ್ ಜಂಕ್ಷನ್ ಕಮ್ಯುನಿಟಿ ಇದೆಯಲ್ಲ, ಅಲ್ಲಿ ನಾನು ಶೇರ್ ಮಾಡ್ತೀನಿ. ಓಕೆನಾ? ಡೈರೆಕ್ಟ್ ಆಗಿ ನಾನು ಇನ್ಸ್ಟಾಲೇಷನ್ ಪ್ರೊಸೆಸ್ಗೆ ಹೋಗ್ತೀನಿ. ಇವೆಲ್ಲ ನೀವು ಓದ್ಕೊಳ್ಳಿ ಗೈಸ್, ಆಲ್ರೆಡಿ ಹೇಳಿದ್ದೇ ಇದೆ, ದಯವಿಟ್ಟು ಓದ್ಕೊಳ್ಳಿ ಒಂದ್ಸಲ. ವೆರಿ ಗುಡ್. ಇವಾಗ ನೋಡಿ ಗೈಸ್, ಡಾಕರ್ ಸೆಟಪ್ ಇನ್ ಲಿನಕ್ಸ್. ಓಕೆ, ಇಷ್ಟು ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದ್ರೆ ಸಾಕು ಗೈಸ್, ನೀವು ಆರಾಮ್ಸೆ ಡಾಕರ್ ನ ಸೆಟಪ್ ಮಾಡಬಹುದು. ಓಕೆ, ಇಲ್ಲಿ ನೋಡಿ ಗೈಸ್, ಫಸ್ಟ್ ಏನ್ ಹೇಳ್ತಾ ಇದೆ, ಫಸ್ಟ್ ಲಾಗಿನ್ ಇನ್ ಟು AWS ಕ್ಲೌಡ್ ಅಕೌಂಟ್. ಓಕೆ, ಕ್ರಿಯೇಟ್ ಲಿನಕ್ಸ್ ವರ್ಚುವಲ್ ಮಷೀನ್. ಯಾವುದು? ಅಮೆಜಾನ್ ಲಿನಕ್ಸ್ ಇರಬೇಕು, T2 ಮೈಕ್ರೋ ಆಗಿರ್ಬೇಕು. ನೆಕ್ಸ್ಟ್ ನೋಡಿ ಗೈಸ್, ಅದನ್ನ ಮೊಬಾಕ್ಸ್ಟಮ್ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡಿ ಅಂತ ಹೇಳ್ತಾ ಇದೆ. ಕೆಲವರು ಪುಟ್ಟಿ ಯೂಸ್ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಯೂಸ್ ಮಾಡಬಹುದು ಗೈಸ್. ನಾನು ಮೊಬಾಕ್ಸ್ಟಮ್ ಯೂಸ್ ಮಾಡ್ತಾ ಇರ್ತೀನಿ. ಕಂಪನಿಗಳಲ್ಲಿ ಪುಟ್ಟಿನೇ ಯೂಸ್ ಮಾಡಿ, ಮೊಬಾಕ್ಸ್ಟಮ್ ಯೂಸ್ ಮಾಡಿ ಅಂತ ಏನು ರೂಲ್ ಇರೋದಿಲ್ಲ ಗೈಸ್. ನೆಕ್ಸ್ಟ್ ಗೈಸ್, ಇನ್ಸ್ಟಾಲ್ ಡಾಕರ್ ಸಾಫ್ಟ್ವೇರ್ ಇನ್ ಲಿನಕ್ಸ್ VM ಬೈ ಎಕ್ಸಿಕ್ಯೂಟಿಂಗ್ ಬಿಲೋ ಕಮಾಂಡ್ಸ್. ಓಕೆನಾ? ಫಸ್ಟ್ ಸ್ಟೆಪ್ ಫಾಲೋ ಮಾಡಲ ನಾನು. ಫಸ್ಟ್ AWS ಅಕೌಂಟ್ಗೆ ಲಾಗಿನ್ ಆಗ್ತೀನಿ ಗೈಸ್. ಓಕೆ, AWS ಕನ್ಸೋಲ್ ಈ ತರ ಕೊಡಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಲಾಗ್ ಬ್ಯಾಕ್ ಇನ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಓಕೆ, ಸೊ ಕೆಲವೊಬ್ಬರಿಗೆ ಡೈರೆಕ್ಟ್ ಆಗಿ ಇದು ಬರಲ್ಲ ಗೈಸ್. ಓಕೆ, ನಾನು ಸೈನ್ ಔಟ್ ಆಗ್ತೀನಿ. ಇವಾಗ ಇದ್ರ ಮೇಲೆ ಲಾಗ್ ಬ್ಯಾಕ್ ಇನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಬೇರೆ ಅಕೌಂಟ್ ಅನ್ನು ಯೂಸ್ ಮಾಡ್ತೀನಿ ನಾನು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ದೆನ್ ಪಾಸ್ವರ್ಡ್ ಕೊಡಿ ಗೈಸ್. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ವೆರಿ ಗುಡ್. ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಗೈಸ್. ನೀವೇನ್ ಮಾಡಬೇಕು? ಒಂದು ವರ್ಚುವಲ್ ಮಷೀನ್ ಅನ್ನ ಕ್ರಿಯೇಟ್ ಮಾಡಬೇಕು. ವರ್ಚುವಲ್ ಮಷೀನ್ ಅನ್ನ ಕ್ರಿಯೇಟ್ ಮಾಡಕ್ಕೆ ಯಾವ ಒಂದು ಸರ್ವಿಸ್ ಅನ್ನ ಯೂಸ್ ಮಾಡ್ತೀರಾ ಗೈಸ್? ವೆರಿ ಗುಡ್, EC2 ಅನ್ನೋ ಒಂದು ಸರ್ವಿಸ್ ಅನ್ನ ಯೂಸ್ ಮಾಡ್ತೀರಾ. ಕರೆಕ್ಟಾ? ಇಲ್ಲಿ ಸರ್ಚ್ ಅಂತ ಇದೆಯಲ್ಲ, EC2 ಅಂತ ಟೈಪ್ ಮಾಡಿ ಎಂಟರ್ ಕೊಡಿ ಗೈಸ್. ಓಕೆನಾ? ನೆಕ್ಸ್ಟ್ ಇಲ್ಲಿ ಇನ್ಸ್ಟೆನ್ಸ್ ಅಂತ ಇರುತ್ತೆ ನೋಡಿ ಗೈಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಒಂದು ವರ್ಚುವಲ್ ಮಷೀನ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಆಲ್ರೆಡಿ ಬೇರೆದಿದೆ. ನಾನು ಇವಾಗ ಒಂದು ವರ್ಚುವಲ್ ಮಷೀನ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಲಾಂಚ್ ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿ. ನೇಮ್ ಕೊಡಿ ಗೈಸ್.
ಯಾವ್ದಾದ್ರು ನೇಮ್ ಕೊಡ್ಬೋದು, ನಿಮ್ ಇಷ್ಟ. ನಾನು ಡಾಕರ್ ವಿ ಎಂ ಅಂತ ಮಾಡ್ತಾ ಇದ್ದೀನಿ, ಡಾಕರ್ -VM. ಓಕೆನಾ. ಸ್ಕ್ರೋಲ್ ಡೌನ್ ಮಾಡಿ, ನೋಡಿ ಅಮೆಜಾನ್ ಲಿನಕ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿ T2 ಮೈಕ್ರೋನೇ ಇರ್ಲಿ ಅಂತ ಹೇಳಿದೆ ಆ ಡಾಕ್ಯುಮೆಂಟೇಶನ್ ಅಲ್ಲಿ, ಅದೇ ತರ ಫಾಲೋ ಮಾಡ್ತಾ ಇದ್ದೀನಿ ಗೈಸ್. ಓಕೆ, ಅಮೆಜಾನ್ ಲಿನಕ್ಸ್ ಅನ್ನೇ ಸೆಲೆಕ್ಟ್ ಮಾಡಿದೆ, T2 ಮೈಕ್ರೋನೇ ಸೆಲೆಕ್ಟ್ ಮಾಡಿದೆ. ದೆನ್ ಕ್ರಿಯೇಟ್ ನ್ಯೂ ಕೀಪೇರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡಾಕರ್ VM ಅಂತ ಮಾಡ್ತೀನಿ ಗೈಸ್, ಡಾಕರ್ VM. ನೀವು ಏನ್ ಬೇಕಾದ್ರೂ ಕೊಡ್ಬೋದು. ಓಕೆ, ಕ್ರಿಯೇಟ್ ಕೀಪೇರ್ ಮೇಲೆ ಕ್ಲಿಕ್ ಮಾಡಿ, ಸ್ಕ್ರೋಲ್ ಡೌನ್ ಮಾಡಿ. ಓಕೆ, ಏನು ಮಾಡಕ್ ಹೋಗ್ಬೇಡಿ ಗೈಸ್, ಇಲ್ಲಿ ನೋಡಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನೇಮ್ ಕೊಡಿ, ಇದನ್ನ ಸೆಲೆಕ್ಟ್ ಮಾಡಿ. ಓಕೆ, T2 ಮೈಕ್ರೋನೇ ಇರಲಿ. ದೆನ್ ಏನು ಮಾಡಕ್ ಹೋಗ್ಬೇಡಿ, ಇಲ್ಲಿ ಲಾಂಚ್ ಇನ್ಸ್ಟೆನ್ಸ್ ಅಂತ ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗೈಸ್, ಇಲ್ಲಿ ಇನ್ಸ್ಟೆನ್ಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ, ರಿಫ್ರೆಶ್ ಕೊಡಿ. ನೋಡಿ ಇನ್ಸ್ಟೆನ್ಸ್ ಸ್ಟೇಟ್ ಪೆಂಡಿಂಗ್ ಅಂತ ಬರುತ್ತೆ, ಅದು ರನ್ನಿಂಗ್ ಬರಬೇಕು, ಸ್ವಲ್ಪ ವೇಟ್ ಮಾಡಿ ಗೈಸ್. ಇವಾಗ ನೋಡಿ ಗೈಸ್, ರನ್ನಿಂಗ್ ಅಲ್ಲಿ ಇದೆ. ನೆಕ್ಸ್ಟ್ ಸ್ಟೆಪ್ ಏನ್ ಹೇಳ್ತಾ ಇದೆ, ಕ್ರಿಯೇಟ್ ಮಾಡಿದ್ವಿ, ಫಸ್ಟ್ ಲಾಗಿನ್ ಆದೆ ಗೈಸ್, ಆಮೇಲೆ ಕ್ರಿಯೇಟ್ ಮಾಡಿದೆ, ದೆನ್ ಮೊಬಾಕ್ಸ್ಟಮ್ ಅನ್ನ ಓಪನ್ ಮಾಡ್ತೀನಿ. ಓಕೆ, ಮೊಬಾಕ್ಸ್ಟಮ್ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಗೈಸ್, ನಿಮ್ಗೆ ಇಲ್ಲಿ ಸೆಷನ್ ಅಂತ ಕಾಣಿಸ್ತಾ ಇದೆಯಾ, ಉಸ್ಪೆ ಕ್ಲಿಕ್ ಕರೋ. ನೋಡಿ SSH ಅಂತ ಕಾಣಿಸ್ತಾ ಇದೆಯಲ್ಲ, ಉಸ್ಪೆ ಕ್ಲಿಕ್ ಕರೋ. ಇವಾಗ ಏನ್ ಮಾಡ್ಬೇಕು, ರಿಮೋಟ್ ಹೋಸ್ಟ್ ಅಂತ ಇರುತ್ತೆ ಗೈಸ್, ಅದ್ರ ಮೇಲೆ ಅಲ್ಲಿ ನೀವು IP ಅಡ್ರೆಸ್ ಅನ್ನ ಕಾಪಿ ಪೇಸ್ಟ್ ಮಾಡ್ಬೇಕು. ಸೆಲೆಕ್ಟ್ ಮಾಡಿ, ಸ್ಕ್ರೋಲ್ ಡೌನ್ ಮಾಡಿ, ಪಬ್ಲಿಕ್ IPv4 ಅಡ್ರೆಸ್ ಅಂತ ಇರುತ್ತೆ, ಅದನ್ನ ಕಾಪಿ ಮಾಡಿ. ಓಕೆ, ಕಾಪಿ ಮಾಡಿ ಇದನ್ನ ಪೇಸ್ಟ್ ಮಾಡಿ. ನೆಕ್ಸ್ಟ್ ಗೈಸ್, ಸ್ಪೆಸಿಫೈ ಯೂಸರ್ ನೇಮ್ ಅಂತ ಇರುತ್ತೆ, ಅದ್ರ ಪಕ್ಕ ಒಂದು ಚಿಕ್ಕ ಬಾಕ್ಸ್ ಇದೆ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ಇವಾಗ ಏನ್ ಮಾಡ್ಬೇಕು, ಇಲ್ಲಿ ನೋಡಿ ನಿಮ್ಗೆ ಯೂಸರ್ ನೇಮ್ ಗೊತ್ತಿಲ್ಲ ಅಲ್ವಾ, ಯೂಸರ್ ನೇಮ್ ಗೊತ್ತಿಲ್ಲ. ಇವಾಗ ಏನ್ ಮಾಡ್ಬೇಕು, ಇದನ್ನ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಗೈಸ್, ಯೂಸರ್ ನೇಮ್ ಅಂತ ಕಾಣಿಸುತ್ತೆ, ಅಲ್ಲಿ ನೋಡಿ EC2 ಯೂಸರ್ ಅಂತ ಇದೆ, ಇದನ್ನೇ ಇಲ್ಲಿ ಕೂಡ ನೀವು ಟೈಪ್ ಮಾಡಬೇಕು. ಡಿಫಾಲ್ಟ್ ಅಂತ ಇರುತ್ತೆ, ಅದನ್ನ ಬ್ಯಾಕ್ ಸ್ಪೇಸ್ ಕೊಟ್ಟು ಕ್ಲಿಯರ್ ಮಾಡಿ, EC2 ಯೂಸರ್ ಅಂತ ಟೈಪ್ ಮಾಡಿ. ಓಕೆನಾ. ಸೊ ಆಮೇಲೆ ಇಲ್ಲಿ ಅಡ್ವಾನ್ಸ್ಡ್ SSH ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಉಸ್ಪೆ ಕ್ಲಿಕ್ ಕರೋ. ನೋಡಿ ಗೈಸ್, ಯೂಸ್ ಪ್ರೈವೇಟ್ ಕೀ ಅಂತ ಇರುತ್ತೆ, ಅದ್ರ ಪಕ್ಕ ಒಂದು ಬಾಕ್ಸ್ ಇದೆ ನೋಡಿ ಚಿಕ್ಕದು, ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ಅದ್ರ ಪಕ್ಕ ಗೈಸ್ ಇಲ್ಲಿ ನೋಡಿ ಒಂದು ಬ್ಲೂ ಕಲರ್ ಫೈಲ್ ಕಾಣಿಸ್ತಾ ಇದೆಯಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವ್ದು ನಮ್ ಕೀಪೇರು, ಡಾಕರ್ VM, ಸೆಲೆಕ್ಟ್ ಮಾಡಿ, ಓಪನ್ ಕೊಡಿ, ಓಕೆ ಕೊಡಿ. ಸ್ವಲ್ಪ ವೇಟ್ ಮಾಡಿ, ಸ್ವಲ್ಪ ಪೇಷನ್ಸ್ ಇರಬೇಕು ಜೀವನದಲ್ಲಿ. ಇಲ್ಲಿ ನೋಡಿ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ವೇಟ್ ಮಾಡಿ. ವೆರಿ ಗುಡ್. ಇವಾಗ ಗೈಸ್, ಇವಾಗ ಕ್ಲಿಯರ್ ಮಾಡಿ. ಇವಾಗ ನಾವ್ ಏನ್ ಮಾಡಿದ್ವಿ ಅಂತ ಹೇಳ್ತೀನಿ ನೋಡಿ ಗೈಸ್. ಇವಾಗ ಏನ್ ಮಾಡಿದ್ವಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಗೈಸ್, ನಾವು ವರ್ಚುವಲ್ ಮಷೀನ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಇದು ತುಂಬಾ ಇಂಪಾರ್ಟೆಂಟ್ ಗೈಸ್, ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟ್ರೈ ಮಾಡಿ, ಅರ್ಥ ಮಾಡ್ಕೊಳ್ಳಿಕ್ಕೆ ಜಸ್ಟ್ ಅ ಸೆಕ್. ಓಕೆನಾ. ಫಸ್ಟ್ ನಾವು ವರ್ಚುವಲ್ ಮಷೀನ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಹೆಂಗ್ ಕ್ರಿಯೇಟ್ ಆಗುತ್ತೆ ಹೇಳಿ ನೋಡೋಣ. ಯಾರೆಲ್ಲ ಕರೆಕ್ಟ್ ಆಗಿ ವರ್ಚುವಲೈಸೇಷನ್ ಅರ್ಥ ಮಾಡ್ಕೊಂಡಿರ್ತೀರಾ ಹೇಳ್ತೀರಾ. ಫಸ್ಟ್ ಗೈಸ್, ಅಟ್ಲೀಸ್ಟ್ ನಮ್ಗೆ ಫಿಸಿಕಲ್ ಹಾರ್ಡ್ವೇರ್ ಬೇಕಲ್ವಾ, ಫಿಸಿಕಲ್ ಹಾರ್ಡ್ವೇರ್ ಬೇಕು. ಓಕೆನಾ, ಫಿಸಿಕಲ್ ಹಾರ್ಡ್ವೇರ್. ಇದು ಯಾರ್ದು ಗೈಸ್, ನಮ್ದ ಇಲ್ಲ, ಇದು AWS ಅವ್ರದ್ದು. ಓಕೆ, ಜಸ್ಟ್ ಅ ಸೆಕ್. ಹಾರ್ಡ್ವೇರ್ ಬ್ರಾಕೆಟ್ ಅಲ್ಲಿ AWS ಅವರ ಹಾರ್ಡ್ವೇರ್ ಇದು, ಕರೆಕ್ಟಾ. ಸೊ ಇದು ಫಿಸಿಕಲ್ ಹಾರ್ಡ್ವೇರ್ ಆಗಿರುತ್ತೆ ಗೈಸ್ ಅಲ್ವಾ. ಸೊ ಅದ್ರ ಮೇಲೆ ಏನಿರುತ್ತೆ, ಹೈಪರ್ವೈಸರ್ ಇರುತ್ತೆ. ಓಕೆನಾ. ಇದು ಯಾವ ಟೈಪ್ ಆಫ್ ಹೈಪರ್ವೈಸರ್ ಗೈಸ್ ಹೇಳಿ ನೋಡೋಣ, ಟೈಪ್ 1. ಓಕೆ, ಯಾರೆಲ್ಲ ಜ್ಞಾಪಕ ಮಾಡ್ಕೊಂತ ಇಲ್ವೋ ದಯವಿಟ್ಟು ಕಾಜು ಬಾದಾಮ್ ಅನ್ನ ತಿನ್ನಿ. ಓಕೆನಾ, ಸೊ ದಟ್ ನಿಮ್ಮ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಅದ್ರ ಮೇಲ್ಗಡೆ ಏನ್ ಮಾಡಿದ್ವಿ ನಾವು, ಇವಾಗ ಒಂದು ವರ್ಚುವಲ್ ಮಷೀನ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಓಕೆ, ಒಂದು ವರ್ಚುವಲ್ ಮಷೀನ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಓಕೆ, ಇದು ವರ್ಚುವಲ್ ಮಷೀನ್. ಏನಂತ ಕೊಟ್ವಿ ಗೈಸ್, ಈ ವರ್ಚುವಲ್ ಮಷೀನ್ ಹೆಸರು ಡಾಕರ್ VM ಅಂತ ಕೊಟ್ವಿ. ಡಾಕರ್ VM ಅಂತ ಕೊಟ್ವಿ. ಈ ವರ್ಚುವಲ್ ಮಷೀನ್ ಅಲ್ಲಿ ಏನ್ ಇನ್ಸ್ಟಾಲ್ ಮಾಡಿದ್ವಿ ಇವಾಗ, ವೆರಿ ಗುಡ್, ಡಾಕರ್ ಅನ್ನ ಇನ್ಸ್ಟಾಲ್ ಮಾಡಿದ್ವಿ ಗೈಸ್. ಅರ್ಥ ಮಾಡ್ಕೊಳ್ಬೇಕು, ಡಾಕರ್ ಅನ್ನ ಇನ್ಸ್ಟಾಲ್ ಮಾಡಿದ್ವಿ. ಇದನ್ನ ಕೆಲವರು ಡಾಕರ್ ಇಂಜಿನ್ ಅಂತ ಆಕ್ಚುಯಲ್ ನೇಮು, ಬಟ್ ಅದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಡಾಕರ್ ಅಂತ ಕರಿತೀವಿ.
ಓಕೆನಾ. ಇವಾಗ ನೋಡಿ ಗೈಸ್, ಡಾಕರ್ ಇನ್ಸ್ಟಾಲ್ ಆಗಿದೆಯಲ್ಲ ಅಂತ ಚೆಕ್ ಮಾಡಕ್ ಏನ್ ಮಾಡ್ಬೇಕು, ಫಸ್ಟ್ ಡಾಕ್ಯುಮೆಂಟೇಶನ್ ಕಡೆ ಗಮನ ಹರಿಸೋಣ. ಇಲ್ಲಿ ನೋಡಿ ಗೈಸ್, ಇವಾಗ ನಾವು ಇಲ್ಲಿ ನೋಡಿ ಕನೆಕ್ಟ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ನೋಡಿ ಗೈಸ್, ಇವಾಗ ಡಾಕರ್ ಇದೆಯೋ ಇಲ್ವೋ, ಇನ್ನು ಸಾರಿ, ಇಲ್ಲಿ ನಾವು ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ ಗೈಸ್. ಇದನ್ನ ನಾನು ಕ್ಲಿಯರ್ ಮಾಡ್ತೀನಿ. ವರ್ಚುವಲ್ ಮಷಿನ್ ಮಾತ್ರ ಕ್ರಿಯೇಟ್ ಮಾಡ್ತೀವಿ, ಕರೆಕ್ಟಾ. ಇವಾಗ ಗೈಸ್ ಇಲ್ಲಿ ಈ ವರ್ಚುವಲ್ ಮಷಿನ್ ಅಲ್ಲಿ ಡಾಕರ್ ಇದೆಯಾ ಇವಾಗ? ಈ ವರ್ಚುವಲ್ ಮಷಿನ್ ಅಲ್ಲಿ ಡಾಕರ್ ಇದೆಯಾ ಇಲ್ವಾ ಇವಾಗ? ಇಲ್ಲ, ಆಯ್ತಾ. ಜಸ್ಟ್ ನಾವು ವರ್ಚುವಲ್ ಮಷಿನ್ ಅನ್ನ ಕ್ರಿಯೇಟ್ ಮಾಡಿಬಿಟ್ಟು ನಾವೇನ್ ಮಾಡಿದೀವಿ ಗೈಸ್, ಜಸ್ಟ್ ಮೊಬಾಕ್ಸ್ಟಮ್ ಯೂಸ್ ಮಾಡ್ಕೊಂಡು ಆಕ್ಸೆಸ್ ಮಾಡಿದೀವಿ, ಕರೆಕ್ಟಾ. ಇವಾಗ ಗೈಸ್ ಇದರಲ್ಲಿ ಡಾಕರ್ ಇನ್ಸ್ಟಾಲ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಕ್ಕೆ ಡಾಕರ್ -v ಅಂತ ಟೈಪ್ ಮಾಡಬೇಕು ಗೈಸ್. ಎಂಟರ್ ಕೊಡಿ. ಕಮಾಂಡ್ ನಾಟ್ ಫೌಂಡ್, ಬಿಕಾಸ್ ಗೈಸ್ ನಾವು ಡಾಕರ್ ಅನ್ನ ಇನ್ಸ್ಟಾಲೇ ಮಾಡಿಲ್ಲ. ಇವಾಗ ಏನ್ ಮಾಡ್ಬೇಕು ಸರ್ ನೆಕ್ಸ್ಟ್ ಅಂತಂದ್ರೆ, ಜಸ್ಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ, ಇನ್ಸ್ಟಾಲ್ ಡಾಕರ್ ಸಾಫ್ಟ್ವೇರ್ ಇನ್ ಲಿನಕ್ಸ್ VM ಬೈ ಎಕ್ಸಿಕ್ಯೂಟಿಂಗ್ ಬಿಲೋ ಕಮಾಂಡ್ಸ್. ಜಸ್ಟ್ ಕಾಪಿ ಪೇಸ್ಟ್ ಮಾಡಿದ್ರೆ ಸಾಕು ಗೈಸ್. ಅಗೇನ್ ಹೇಳ್ತಾ ಇದ್ದೀನಿ ಗೈಸ್, ನಾನು ಕೂಡ ನೀವು ಈ ಡಾಕ್ಯುಮೆಂಟೇಶನ್ ಕೊಡ್ಲಾರ್ದೆ ನೀಲ್ ಸರ್ ನೀವ್ ಇನ್ಸ್ಟಾಲ್ ಮಾಡಿ ಅಂದ್ರೆ ನನಗೂ ಕೂಡ ಮಾಡಕ್ಕಾಗಲ್ಲ. ಎಷ್ಟು ಅಂತ ಜ್ಞಾಪಕ ಇಟ್ಕೊಂತೀರಾ ಗೈಸ್? ಮ್ಯಾವೆನ್ ಇದೆ, ನೆಕ್ಸಸ್ ಇದೆ, ಸೋನಾರ್ ಕ್ಯೂಬ್ ಇದೆ ಅಲ್ವಾ, ಡಾಕರ್ ಇದೆ, ಕ್ಯೂಬರ್ನೆಟಿಸ್ ಇದೆ. ಎಷ್ಟು ಅಂತ ಇನ್ಸ್ಟಾಲೇಷನ್ ಪ್ರೊಸೆಸ್ ನ ಜ್ಞಾಪಕ ಇಟ್ಕೊಂತೀರಾ? ಹ್ಯೂಮನ್ಲಿ ಇಂಪಾಸಿಬಲ್ ಗೈಸ್. ಸೊ ದಟ್ ಈಸ್ ದಿ ರೀಸನ್ ನಿಮ್ಗೆ ಡಾಕ್ಯುಮೆಂಟೇಶನ್ ಕೊಡ್ತಾರೆ. ಅವಾಗ ಹೇಳ್ತಾ ಇರ್ತೀನಿ, ಇವೆಲ್ಲ ನೀವು ಡೈಲಿ ಬೇಸಿಸ್ ಅಲ್ಲಿ ಮಾಡಲ್ಲ, ಒನ್ ಟೈಮ್ ಆಕ್ಟಿವಿಟಿ, ಓಕೆನಾ. ಇವಾಗ ಜಸ್ಟ್ ಗೈಸ್, ಈ ಕೆಲವೊಬ್ರು ಲೆಜೆಂಡ್ಸ್ ಇರ್ತಾರೆ, ಈ ಡಾಲರ್ ಸಮೇತ ಕಾಪಿ ಪೇಸ್ಟ್ ಮಾಡ್ಕೊಂಡು ಸರ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆ ತರ ಮಾಡಕ್ ಹೋಗ್ಬೇಡಿ ಗೈಸ್. ಜಸ್ಟ್ ಇದನ್ನ ಕಾಪಿ ಪೇಸ್ಟ್ ಮಾಡಿ, ಇದನ್ನ ಕಾಪಿ ಮಾಡಿ ಅಂಡ್ ಪೇಸ್ಟ್ ಮಾಡಿ, ಕಾಪಿ ಪೇಸ್ಟ್. ಓಕೆ, ಎಂಟರ್ ಕೊಡಿ. ಫಸ್ಟ್ ಕಮಾಂಡ್ ಕಾಪಿ ಪೇಸ್ಟ್ ಆಯ್ತು. ಸೆಕೆಂಡ್ ಕಮಾಂಡ್ ಅನ್ನು ಕೂಡ ಕಾಪಿ ಪೇಸ್ಟ್ ಮಾಡಿ, ಕಾಪಿ ಅಂಡ್ ಪೇಸ್ಟ್, ಕಾಪಿ ಪೇಸ್ಟ್. ಅಷ್ಟೇ ಕೆಲಸ. ಜೀವನ ಇರೋದೇ ಕಾಪಿ ಪೇಸ್ಟ್ ಗೈಸ್. ಸ್ವಲ್ಪ ವೇಟ್ ಮಾಡಿ. ನೆಕ್ಸ್ಟ್ ಗೈಸ್ ಇದನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕಮಾಂಡ್ ಕೂಡ ಗೈಸ್ ಕಾಪಿ ಪೇಸ್ಟ್ ಮಾಡಿ. ನೋಡಿ, ಕಾಪಿ ಪೇಸ್ಟ್ ಆಯ್ತು. ನೆಕ್ಸ್ಟ್ ನೋಡಿ, ಇದನ್ನು ಕೂಡ ಕಾಪಿ ಪೇಸ್ಟ್ ಮಾಡ್ಬೇಕಾ? ಇಲ್ಲ. ಏನಕ್ಕೆ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೀನಿ. ಹ್ಯಾಶ್ ಅಂದ್ರೆ ಗೈಸ್ ಇಟ್ ಈಸ್ ಜಸ್ಟ್ ಫಾರ್ ಯುವರ್ ರೆಫರೆನ್ಸ್. ನೆಕ್ಸ್ಟ್ ಗೈಸ್ ಇದನ್ನು ಕೂಡ ಕಾಪಿ ಪೇಸ್ಟ್ ಮಾಡಿ, ಕಾಪಿ ಅಂಡ್ ಪೇಸ್ಟ್. ನೆಕ್ಸ್ಟ್ ಏನ್ ಹೇಳ್ತಾ ಇದೆ ಇಲ್ಲಿ ನೋಡಿ, ರೀಸ್ಟಾರ್ಟ್ ದ ಸೆಷನ್. ಓಕೆ, ಎಕ್ಸಿಟ್ ಅಂತ ಟೈಪ್ ಮಾಡಿ, ದೆನ್ ಪ್ರೆಸ್ R ಅಂತ ಹೇಳ್ತಾ ಇದೆ. ಓಕೆ, ಎಕ್ಸಿಟ್ ಅಂತ ಟೈಪ್ ಮಾಡಿ, ಎಂಟರ್ ಕೊಡಿ. ಇವಾಗ ಗೈಸ್ R ಅಂತ ಟೈಪ್ ಮಾಡಿ. ಓಕೆ, ನೋಡಿ, ಪ್ರೆಸ್ R ಟು ರೀಸ್ಟಾರ್ಟ್ ಸೆಷನ್ ಅಂತ ಇದೆ. R ಅನ್ನ ಪ್ರೆಸ್ ಮಾಡಿದೆ. ಇವಾಗ ಹೇಳಿ ಗೈಸ್, ಡಾಕರ್ ಇನ್ಸ್ಟಾಲ್ ಆಗಿದೆ ಇವಾಗ? ವೆರಿ ಗುಡ್. ಡಾಕರ್ -v. ಇಲ್ಲಿ ನೋಡಿ, ಡಾಕರ್ ವರ್ಷನ್, ಈ ವರ್ಷನ್ ಅನ್ನ ಇನ್ಸ್ಟಾಲ್ ಮಾಡಿದ್ವಿ. ಇವಾಗ ಹೇಳಿ ಗೈಸ್, ಇಲ್ಲಿ ಡಾಕರ್ ಇನ್ಸ್ಟಾಲ್ ಆಗಿದೆಯಾ? ವೆರಿ ಗುಡ್, ಡಾಕರ್ ಇನ್ಸ್ಟಾಲ್ ಆಗಿದೆ. ಓಕೆ, ಇಲ್ಲಿ ಡಾಕರ್. ಆಕ್ಚುಲಿ ಗೈಸ್ ಇದು ಡಾಕರ್ ಇಂಜಿನ್. ಆಕ್ಚುಲಿ ಜನರೆಲ್ಲರೂ ಶಾರ್ಟ್ ಫಾರ್ಮ್ ಅಲ್ಲಿ ಡಾಕರ್ ಅಂತ ಕರೀತಾರೆ. ನಾನು ಕೂಡ ಡಾಕರ್ ಅಂತಾನೆ ಕರಿತೀನಿ, ಬಟ್ ಡಾಕರ್ ಇಂಜಿನ್ ಅಂತ ಬರಿತೀನಿ. ಡಾಕರ್ ಇಂಜಿನ್. ಇವಾಗ ಗೈಸ್, ಆಕ್ಚುಲಿ ಅರ್ಥ ಮಾಡ್ಕೊಳ್ಳಿ. ಇವಾಗ ನಾನು ಡಾಕರ್ ಆರ್ಕಿಟೆಕ್ಚರ್ ಬಗ್ಗೆ ಹೇಳಿದ್ದೆ ತಮ್ಗೆ, ಆಯ್ತಾ? ಏನಂತ ಹೇಳಿದ್ದೆ ಇಲ್ಲಿ ನೋಡಿ, ಸ್ವಲ್ಪ ಇದನ್ನ ಈ ಕಡೆ ಮೂವ್ ಮಾಡ್ತೀನಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಡಾಕರ್ ಆರ್ಕಿಟೆಕ್ಚರ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಮ್ಮ ಹತ್ರ ಅಪ್ಲಿಕೇಶನ್ ಕೋಡ್ ಇರುತ್ತೆ ಗೈಸ್, ಆಯ್ತಾ? ಇದು ಅಪ್ಲಿಕೇಶನ್ ಕೋಡ್. ಸ್ವಲ್ಪ ಡಾಕರ್ ಆರ್ಕಿಟೆಕ್ಚರ್ ಬರೆದ್ಬಿಟ್ಟು ಈ ಸೆಷನ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಜಸ್ಟ್ ಅ ಸೆಕ್. ಓಕೆನಾ? ಇಲ್ಲಿ ನೋಡಿ ಗೈಸ್, ನಮ್ಮ ಹತ್ರ ಅಪ್ಲಿಕೇಶನ್ ಕೋಡ್ ಇರುತ್ತೆ, ನಮ್ಮ ಹತ್ರ ಡಾಕರ್ ಫೈಲ್ ಇರುತ್ತೆ. ಡಾಕರ್ ಫೈಲ್ ಅಲ್ಲಿ ನಮ್ಗೆ ಯಾವ ಡಿಪೆಂಡೆನ್ಸಿ ಬೇಕು ಅಂತ ಮೆನ್ಷನ್ ಮಾಡ್ತೀವಿ ಅಂತ ಹೇಳಿದ್ದೆ, ಜ್ಞಾಪಕ ಇದೆಯಾ? ಅವು ಎರಡನ್ನ ಸೇರಿಸಿ ನಾವೇನಂತೀವಿ, ಆ ಪ್ರೊಸೆಸ್ ನ ಬಿಲ್ಡ್ ಅಂತೀವಿ. ಬಿಲ್ಡ್ ಮಾಡಿ ನಾವೇನ್ ಮಾಡ್ತೀವಿ ಗೈಸ್, ಡಾಕರ್ ಇಮೇಜ್ ಅಂತ ಒಂದು ಕ್ರಿಯೇಟ್ ಮಾಡ್ತೀವಿ, ಆಯ್ತಾ? ಅದನ್ನ ಡೈರೆಕ್ಟ್ ಆಗಿ ಕೂಡ ರನ್ ಮಾಡಬಹುದು ಗೈಸ್, ಬಟ್ ಆ ತರ ಮಾಡಲ್ಲ. ಬಿಕಾಸ್ ಫ್ಯೂಚರ್ ಯೂಸ್ಗೋಸ್ಕರ, ಅಥವಾ ಆ ಇಮೇಜ್ ಅನ್ನ ಬೇರೆಯವರು ಕೂಡ ರನ್ ಮಾಡ್ಬೇಕಾಗಿತ್ತಂತಂದ್ರೆ ಫಸ್ಟ್ ನಾವು ಅದನ್ನ ಡಾಕರ್ ಹಬ್ಗೆ ಪುಷ್ ಮಾಡ್ಬೇಕು. ಡಾಕರ್ ಹಬ್ಗೆ ಏನ್ ಮಾಡ್ಬೇಕು? ಪುಷ್ ಮಾಡ್ಬೇಕು ಗೈಸ್. ಓಕೆ, ಆ ಡಾಕರ್ ಹಬ್ ಅಲ್ಲಿ ಪುಷ್ ಮಾಡಿರ್ತೀವಲ್ವಾ, ಫಸ್ಟ್ ಅದನ್ನ ಪುಲ್ ಮಾಡ್ಬೇಕು ಗೈಸ್. ಓಕೆ, ಪುಲ್ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಈ ಒಂದು ವರ್ಚುವಲ್ ಮಷೀನ್ ಅಲ್ಲಿ ನಾವು ಪುಲ್ ಮಾಡಿದ್ವಿ ಗೈಸ್.
ಅರ್ಥ ಮಾಡ್ಕೊಳ್ಳಿ, ಈ ವರ್ಚುವಲ್ ಮಷಿನ್ ಒಳಗಡೆ ಪುಲ್ ಮಾಡಿದ್ವಿ ಅಂದ್ರೆ ಈ ಇಮೇಜ್ ಇಲ್ಲಿ ಬಂದಿರುತ್ತೆ ಗೈಸ್, ಈ ಇಮೇಜ್ ಇಲ್ಲಿ ಬಂದಿರುತ್ತೆ. ಆ ಇಮೇಜ್ ಅನ್ನ ರನ್ ಮಾಡಿದಾಗ ಮಾತ್ರ, ಇದು ಬೇಸಿಕ್ ತುಂಬಾ ಇಂಪಾರ್ಟೆಂಟ್ ಗೈಸ್, ಇಮೇಜ್ ಅನ್ನ ರನ್ ಮಾಡಿದಾಗ ಕಂಟೈನರ್ ಕ್ರಿಯೇಟ್ ಆಗುತ್ತೆ. ಕಂಟೈನರ್ ಅಂದ್ರೇನು? ಇದು ಒಂಥರ ಲೈಟ್ ವೈಟ್ ವರ್ಚುವಲ್ ಮಷಿನ್ ಅಂತ ಅನ್ಕೊಂಡ್ರು ತಪ್ಪಲ್ಲ ಗೈಸ್. ಕಂಟೈನರ್ ಅಂತಂದ್ರೆ ಇಟ್ಸ್ ಅ ಲೈಟ್ ವೈಟ್ ವರ್ಚುವಲ್ ಮಷಿನ್ ಅಂತಂದ್ರು ಕೂಡ ತಪ್ಪಲ್ಲ. ಅಂದ್ರೆ ನಮ್ಮ ಹತ್ರ ಒಂದು ಇಮೇಜ್ ಇರುತ್ತೆ, ಅದನ್ನ ಡಾಕರ್ ಹಬ್ಗೆ ಪುಷ್ ಮಾಡ್ತೀವಿ ಗೈಸ್. ಡಾಕರ್ ಹಬ್ ಅಲ್ಲಿ ಇರುವಂತ ಇಮೇಜ್ ಅನ್ನ ನಾವೇನ್ ಮಾಡ್ತೀವಿ, ಫುಲ್ ಮಾಡ್ಕೊಂತೀವಿ. ಇವಾಗ ಇಮೇಜ್ ಇಲ್ಲಿ ಬರುತ್ತೆ ಆಯ್ತಾ, ಆ ಇಮೇಜ್ ಅನ್ನ ರನ್ ಮಾಡ್ಬೇಕು ಗೈಸ್, ಆ ಇಮೇಜ್ ಅನ್ನ ರನ್ ಮಾಡ್ಬೇಕು, ದೆನ್ ಓನ್ಲಿ ಕಂಟೈನರ್ ಕ್ರಿಯೇಟ್ ಆಗುತ್ತೆ. ಇಮೇಜು ಒಂಥರ ಡೆಡ್ ಬಾಡಿ ಇದ್ದಂಗೆ ಗೈಸ್, ಅದನ್ನ ರನ್ ಮಾಡಿದಾಗ ಅದು ಏನಾಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಓಕೆನಾ? ಈ ತರ ಜ್ಞಾಪಕ ಇಟ್ಕೊಳ್ಳಿ. ಇವಾಗ ನೀವು ಕೇಳ್ಬೋದು, ಅಲ್ಲ ಸರ್ ನಮ್ಮ ಹತ್ರ ಅಪ್ಲಿಕೇಶನ್ ಕೋಡ್ ಇಲ್ಲ, ಡಾಕರ್ ಫೈಲ್ ಇಲ್ಲ, ಆಯ್ತಾ, ಸೊ ನೀವ್ ಹೆಂಗ್ ರನ್ ಮಾಡ್ತೀರಾ ಅಂತ ಕೇಳ್ಬೋದು. ಗೈಸ್ ಸದ್ಯಕ್ಕೆ ನಾನು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ, ಆಯ್ತಾ, ನೆಕ್ಸ್ಟ್ ಸೆಷನ್ ಅಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ. ಇವಾಗ ಗೈಸ್ ಕೆಲವೊಂದು ಪ್ರೀ ಡಿಫೈನ್ಡ್ ಇಮೇಜ್ ಅನ್ನ ಯಾರೋ ಪುಷ್ ಮಾಡಿದ್ದಾರೆ, ಎಲ್ಲಿ? ಡಾಕರ್ ಹಬ್ ಅಲ್ಲಿ ಪುಷ್ ಮಾಡಿದ್ದಾರೆ. ಅದನ್ನ ಜಸ್ಟ್ ನಿಮಗೆ ರನ್ ಮಾಡಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ಗೈಸ್ ನಿಮ್ಮ ಹತ್ರ ಡಾಕರ್ ಹಬ್ ಅಕೌಂಟ್ ಇರ್ಬೇಕಲ್ವಾ, ಅದನ್ನು ಕೂಡ ಯಾವ ರೀತಿ ಕ್ರಿಯೇಟ್ ಮಾಡ್ತಾರಂತ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ನಿಮ್ಮ ಹತ್ರ ಡಾಕರ್ ಹಬ್ ಅಕೌಂಟ್ ಇರಬೇಕು. ಇದ್ರ ಬಗ್ಗೆನೂ ಕೂಡ ನಾನು ಸದ್ಯಕ್ಕೆ ಮಾತಾಡಲ್ಲ. ಇವಾಗ ಡೈರೆಕ್ಟ್ ಆಗಿ ಡಾಕರ್ ಹಬ್ಗೆ, ಡಾಕರ್ ಹಬ್ ಅಲ್ಲಿ ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಲಾಗಿನ್ ಆಗ್ತೀನಿ, ಒಂದ್ ಇಮೇಜ್ ಅನ್ನ ತಗೊಂತೀನಿ, ಅದನ್ನ ರನ್ ಮಾಡಿ ತೋರಿಸ್ತೀನಿ. ಓಕೆನಾ? ಸೊ ಇವಾಗ ಡಾಕರ್ ಹಬ್ ಅಕೌಂಟ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅಂತ ನೋಡೋಣ. ಓಕೆನಾ? ಇವಾಗ ಗೈಸ್ ನಾನು ಫಸ್ಟ್ ಏನ್ ಮಾಡ್ತೀನಿ, ಕ್ರೋಮ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಗೈಸ್ ಇದು ನನ್ನ ಕಂಪನಿಯ ಲ್ಯಾಪ್ಟಾಪ್ ಆಗಿರೋದ್ರಿಂದ ಕೆಲವೊಂದು ಹಿಸ್ಟ್ರಿ ಸ್ಟೋರ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ದ ರೀಸನ್ ಸ್ವಲ್ಪ ಇಶ್ಯೂ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ದಟ್ ಈಸ್ ದ ರೀಸನ್ ನಾನು ನಾರ್ಮಲ್ ಮೋಡ್ ಅನ್ನ ಬಳಸ್ತಾ ಇಲ್ಲ, ಇನ್ಕಾಗ್ನಿಟೋ ಮೋಡ್ ಅನ್ನ ಬಳಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನ್ಯೂ ಇನ್ಕಾಗ್ನಿಟೋ ವಿಂಡೋ. ಓಕೆ, ಇವಾಗ ಗೈಸ್ ನೀವೇನ್ ಮಾಡಬೇಕು, hub.docker.com ಅಂತ ಕೊಡಿ, ಎಂಟರ್ ಕೊಡಿ. ಇಲ್ಲಿ ನೋಡಿ ಅಕ್ಸೆಪ್ಟ್ ಆಲ್ ಕುಕೀಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ಗೈಸ್ ನಿಮ್ಗೆ ಎರಡು ಆಪ್ಷನ್ ಕಾಣಿಸ್ತಾ ಇರುತ್ತೆ, ಸೈನ್ ಇನ್ ಮತ್ತೆ ಸೈನ್ ಅಪ್. ಓಕೆ, ಯಾರ್ದೆಲ್ಲ ಅಕೌಂಟ್ ಇಲ್ವಾ ಅವರು ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೋಡಿ ಇಮೇಲ್ ಕೊಡಿ ಫಸ್ಟ್. ಓಕೆ, ನಂದೊಂದು ಇಮೇಲ್ ಇದೆ, ಅದನ್ನ ಕೊಡ್ತಾ ಇದ್ದೀನಿ. ಆಲ್ರೆಡಿ ಕ್ರಿಯೇಟ್ ಆಗಿದೆ ಗೈಸ್, ಇದು ಕ್ರಿಯೇಟ್ ಆಗಲ್ಲ ಮತ್ತೆ. ಓಕೆ, ಆಮೇಲೆ ನೋಡಿ ಗೈಸ್ ಇಲ್ಲಿ ನೋಡಿ, ಕೆನಾಟ್ ಯೂಸ್ ದಿಸ್ ಇಮೇಲ್ ಅಡ್ರೆಸ್, ಚೂಸ್ ಅ ಡಿಫರೆಂಟ್ ಒನ್ ಬಿಕಾಸ್ ಆಲ್ರೆಡಿ ಕ್ರಿಯೇಟ್ ಆಗಿದೆ ಗೈಸ್. ಓಕೆ, ಇದನ್ನ ಕಾಪಿ ಮಾಡ್ತೀನಿ, ಯೂಸರ್ ನೇಮ್ ಅದನ್ನೇ ಕೊಡ್ತೀನಿ, ಪಾಸ್ವರ್ಡ್ ಯಾವ್ದು ಬೇಕಾದ್ರೂ ಕೊಡ್ಬೋದು ಗೈಸ್. ಓಕೆನಾ? ಸೊ ಆಮೇಲೆ ಇಲ್ಲಿ ನೋಡಿ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ ಗೈಸ್, ಸೆಂಡ್ ಮಿ ಅಕೇಶನಲ್ ಪ್ರಾಡಕ್ಟ್ ಅಪ್ಡೇಟ್ಸ್ ಅಂಡ್ ಅನೌನ್ಸ್ಮೆಂಟ್ ಅಂತ ಇದೆ. ದಯವಿಟ್ಟು ಇದ್ರ ಮೇಲೆ ಚೆಕ್ ಮಾಡಕ್ ಹೋಗ್ಬೇಡಿ, ಬಿಕಾಸ್ ಸುಮ್ನೆ ಅನ್ವಾಂಟೆಡ್ ಇಮೇಲ್ ಕಳಿಸ್ತಾ ಇರ್ತಾರೆ. ಸೊ ದಟ್ ಈಸ್ ದ ರೀಸನ್. ಇದಾದ್ಮೇಲೆ ಗೈಸ್ ನೀವು ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸಿಂಪಲ್ ಆಗಿದೆ ಗೈಸ್. ಓಕೆನಾ? ಸೊ ನನ್ನ ಹತ್ರ ಅಕೌಂಟ್ ಇರೋದ್ರಿಂದ ನಾನು ಕ್ರಿಯೇಟ್ ಮಾಡ್ತಾ ಇಲ್ಲ. ಸೊ ಬ್ಯಾಕ್ ಬರ್ತೀನಿ, ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ? ನನ್ನ ಇಮೇಲ್ ಅಡ್ರೆಸ್ ಕೊಡ್ತಾ ಇದ್ದೀನಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ, ಪಾಸ್ವರ್ಡ್ ಕೊಡ್ತಾ ಇದ್ದೀನಿ ಗೈಸ್. ಇವಾಗ ನೋಡಿ ಗೈಸ್ ಸದ್ಯಕ್ಕೆ ನಾನು ಇಲ್ಲಿ ಲಾಗಿನ್ ಆಗಿದ್ದೀನಿ, ಕರೆಕ್ಟಾ? ಡಾಕರ್ ಹಬ್ ಅಲ್ಲಿ ಲಾಗಿನ್ ಆಗಿದ್ದೀನಿ. ಇವಾಗ ಗೈಸ್ ಇವಾಗ ನಾನೇನ್ ಮಾಡ್ಬೇಕು, ಒಂದು ಇಮೇಜ್ ಅನ್ನ ಪುಲ್ ಮಾಡ್ಬೇಕು. ಸದ್ಯಕ್ಕೆ ಗೈಸ್ ನಮ್ಮ ಹತ್ರ ಯಾವ್ದಾದ್ರು ಇಮೇಜ್ ಇದೆಯಾ ಇವಾಗ? ಎಸ್ ಆರ್ ನೋ? ಇಲ್ಲ ಗೈಸ್. ಯಾವ ರೀತಿ ಚೆಕ್ ಮಾಡೋದು? ಅದಕ್ಕೊಂದು ಕಮಾಂಡ್ ಇದೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಬರೀತಾ ಇರ್ತೀನಿ, ಡಾಕರ್ ಇಮೇಜಸ್ ಅಂತ ಒಂದು ಕಮಾಂಡ್ ಇದೆ ಗೈಸ್. ಓಕೆ, ಇವೆಲ್ಲ ಇಂಪಾರ್ಟೆಂಟ್ ಗೈಸ್. ಓಕೆ, ಡಾಕರ್ ಇಮೇಜಸ್ ಅಂತ. ಓಕೆ, ಇವಾಗ ಯಾವ್ದು ಇಲ್ಲ, ಹೆಂಗ್ ಚೆಕ್ ಮಾಡೋದು? ಇಲ್ಲಿ ನೋಡಿ ಗೈಸ್, ಡಾಕರ್ ಇಮೇಜಸ್, ಇಲ್ಲಿ ನೋಡಿ ಯಾವ್ದು ಇಲ್ಲ, ತೋರಿಸ್ತಾ ಇಲ್ಲ. ಸೊ ಯಾವ ರೀತಿ ಪುಲ್ ಮಾಡೋದು? ಸಿಂಪಲ್ ಆಗಿ ಗೈಸ್ ನಾನೊಂದು ಇಮೇಜ್ ತಗೊಂತೀನಿ. ಇಲ್ಲಿ ನೋಡಿ, ಸರ್ಚ್ ಡಾಕರ್ ಹಬ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ? ಹಲೋ ವರ್ಲ್ಡ್ ಅಂತ ಒಂದಿದೆ ಗೈಸ್. ಇಲ್ಲಿ ನೋಡಿ, ಈ ತರ ನೀವು ಟೈಪ್ ಮಾಡಿದ್ರೆ ಸಾಕು, ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ, ಯಾವ್ದು ಬೇಕಾದ್ರೂ ಆಗಿರ್ಬೋದು ಗೈಸ್. ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಸೊ ಇದು ನೋಡಿ ಗೈಸ್, ಇದು ಇಮೇಜು. ಓಕೆ, ಸೊ ಅದ್ರ ಪಕ್ಕ ಒಂದು ಕಮಾಂಡ್ ಇದೆ ನೋಡಿ ಗೈಸ್, ಡಾಕರ್ ಪುಲ್ ಹಲೋ ವರ್ಲ್ಡ್ ಅಂತ. ಕಾಪಿ ಮಾಡಿ ಇವಾಗ ಜಸ್ಟ್ ಇಲ್ಲಿ ಪೇಸ್ಟ್ ಮಾಡಿ. ಓಕೆ, ಕಂಟ್ರೋಲ್ ಎಲ್ ಕೊಡ್ತಾ ಇದ್ದೀನಿ. ಓಕೆ, ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ. ಓಕೆ, ಎಂಟರ್ ಕೊಡಿ. ಇವಾಗ ಇಮೇಜು ಫುಲ್ ಆಯ್ತು ಗೈಸ್. ಇವಾಗ ಹೇಳಿ ಗೈಸ್, ಇವಾಗ ಇಮೇಜ್ ತಂದ ನಾನು, ಇಲ್ಲಿ ಇಮೇಜ್ ಬಂತ, ಯಾವ ರೀತಿ ಚೆಕ್ ಮಾಡೋದು? ಅಗೇನ್ ಸೇಮ್ ಕಮಾಂಡ್. ಓಕೆ, ಡಾಕರ್ ಇಮೇಜಸ್ ಅಂತ ಕಮಾಂಡ್ ಅನ್ನ ಕೊಡ್ತಾ ಇದ್ದೀನಿ. ಕಂಟ್ರೋಲ್ ಎಲ್, ಡಾಕರ್ ಇಮೇಜಸ್.
ಇವಾಗ ಇಮೇಜಸ್ ಇದೆಯಾ ಗೈಸ್? ವೆರಿ ಗುಡ್, ಇದೆ. ಇಲ್ಲಿ ನೋಡಿ, ಹಲೋ ವರ್ಲ್ಡ್ ಅನ್ನೋ ಒಂದು ಇಮೇಜ್ ಇದೆ. ಓಕೆ, ಅದರ ಐಡಿ ಇದೆ, ಇಮೇಜ್ ಐಡಿ ಒಂದಿರುತ್ತೆ ಗೈಸ್. ಓಕೆ, ಯಾವಾಗ ಕ್ರಿಯೇಟ್ ಮಾಡಿದ್ದಾರೆ? ಯಾರೋ ಪುಣ್ಯಾತ್ಮರು ಯಾವಾಗಲೂ ಕ್ರಿಯೇಟ್ ಮಾಡಿದ್ದಾರೆ ಗೈಸ್. ಓಕೆ, 9 months ago. ಅದ್ರ ಸೈಜ್ ನೋಡಿ ಗೈಸ್, 13.3 KB ಇದೆ. ಓಕೆ, ಇವಾಗ ಗೈಸ್ ಇಮೇಜ್ ಇದೆ, ಕರೆಕ್ಟಾ? ಇವಾಗ ಇಮೇಜ್ ಇದೆ. ಇವಾಗ ಕಂಟೈನರ್ಸ್ ಇದೆಯಾ ಗೈಸ್ ನಮ್ಮ ಹತ್ರ? ಹೇಳಿ ನೋಡೋಣ. ವೆರಿ ಗುಡ್, ಇಲ್ಲ. ಯಾವಾಗ ಕಂಟೈನರ್ ಕ್ರಿಯೇಟ್ ಆಗುತ್ತೆ ಗೈಸ್? ಆ ಇಮೇಜ್ ಅನ್ನ ರನ್ ಮಾಡಿದಾಗ. ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿ ಇಮೇಜ್ ಇರುತ್ತೆ ಗೈಸ್, ಈ ಇಮೇಜ್ ಅನ್ನ ರನ್ ಮಾಡಬೇಕು ಯೂಸಿಂಗ್ ಡಾಕರ್ ರನ್ ಕಮಾಂಡ್ ಗೈಸ್. ಡಾಕರ್, ಓಕೆ, ರನ್ ಇಮೇಜ್ ನೇಮ್. ಇಮೇಜ್ ನೇಮ್ ಇವಾಗ ಸದ್ಯಕ್ಕೆ ಯಾವ್ದಿದೆ? ಹಲೋ ವರ್ಲ್ಡ್ ಅಂತ ಇದೆಯಲ್ಲ, ಹಲೋ ವರ್ಲ್ಡ್. ಓಕೆ, ಈ ಕಮಾಂಡ್ ಅನ್ನ ಕೊಡ್ತೀನಿ ಗೈಸ್. ಅಂದ್ರೆ ಇಮೇಜ್ ಅನ್ನ ರನ್ ಮಾಡಕ್ಕೆ ಈ ಕಮಾಂಡ್ ಗೈಸ್. ಹಲೋ ವರ್ಲ್ಡ್ ಅನ್ನೋದು ಇಮೇಜ್ ನೇಮ್. ಓಕೆ, ಸೊ ಯಾವಾಗ್ಲೂ ಇದೇ ಇರಲ್ಲ. ಓಕೆ, ಇವಾಗ ನೋಡಿ, ಡಾಕರ್ ರನ್. ಓಕೆ, ಇವಾಗ ಇಮೇಜ್ ನೇಮ್ ಕೊಡ್ತಾ ಇದ್ದೀನಿ. ಕಾಪಿ ಮಾಡಿ, ಓಕೆ, ಕಾಪಿ ಅಂಡ್ ಪೇಸ್ಟ್, ಎಂಟರ್ ಕೊಡಿ. ಇವಾಗ ನೋಡಿ ಗೈಸ್, ಹಲೋ ಫ್ರಮ್ ಡಾಕರ್. ಓಕೆ, ದಿಸ್ ಮೆಸೇಜ್ ಶೋಸ್ ದಟ್ ಯುವರ್ ಇನ್ಸ್ಟಾಲೇಷನ್ ಅಪಿಯರ್ಸ್ ಟು ಬಿ ವರ್ಕಿಂಗ್ ಕರೆಕ್ಟ್ಲಿ. ಅಂದ್ರೆ ನಾವು ಪುಲ್ ಮಾಡಿರೋದು ಕರೆಕ್ಟ್ ಆಗಿದೆ, ರನ್ ಮಾಡಿರೋದು ಕರೆಕ್ಟ್ ಆಗಿದೆ. ಓಕೆ, ಇವಾಗ ನೀವು ಕೇಳಬಹುದು, ಸರ್ ಇಮೇಜ್ ಇತ್ತು, ಓಕೆ, ನೋ ಪ್ರಾಬ್ಲಮ್, ಇಮೇಜ್ ಇತ್ತು. ಓಕೆ, ಅದನ್ನ ನೀವು ರನ್ ಮಾಡಿದ್ರಿ, ಒಂದು ಕಂಟೈನರ್ ಕ್ರಿಯೇಟ್ ಆಯ್ತು. ಓಕೆ, ಆವಾಗ ಏನೋ ಒಂದು ಹಲೋ ಅಂತ ಒಂದು ಮೆಸೇಜ್ ಪ್ರಿಂಟ್ ಆಯ್ತು. ಇವಾಗ ಗೈಸ್ ಆಕ್ಚುಲಿ ಡಾಕರ್ ಕಂಟೈನರ್ ರನ್ನಿಂಗ್ ಸ್ಟೇಟ್ ಅಲ್ಲಿ ಇದೆಯಾ ಅಂತ ಕೇಳಬಹುದು. ಇಲ್ಲ ಗೈಸ್, ಆಯ್ತಾ? ಹಂಗಾದ್ರೆ ಹೆಂಗೆ ಸರ್? ಆಕ್ಚುಲಿ ಇಲ್ಲಿ ಏನಾಗಿದೆ ಗೊತ್ತಾ ಗೈಸ್, ನನ್ನ ಹತ್ರ ಒಂದು ಇಮೇಜ್ ಇದೆ. ಓಕೆ, ಇವಾಗ ಅರ್ಥ ಮಾಡ್ಕೊಳ್ಳಿ. ಈ ಇಮೇಜ್ ಇದೆ. ಓಕೆ, ಇಮೇಜ್ ಇದೆ, ಅದನ್ನ ಡಾಕರ್ ರನ್ ಅನ್ನೋ ಒಂದು ಕಮಾಂಡ್ ಅನ್ನು ಯೂಸ್ ಮಾಡಿದೆ. ಡಾಕರ್ ರನ್, ಆಯ್ತಾ? ಹಲೋ ವರ್ಲ್ಡ್ ಅಂತ ಯೂಸ್ ಮಾಡಿದೆ. ಹಲೋ ವರ್ಲ್ಡ್ ಅಂತ ಯೂಸ್ ಮಾಡಿದೆ. ಇವಾಗ ಗೈಸ್ ಆಕ್ಚುಲಿ ಕಂಟೈನರ್ ಕ್ರಿಯೇಟ್ ಆಗಿತ್ತು ಬ್ಯಾಕ್ ಗ್ರೌಂಡ್ ಅಲ್ಲಿ. ಕಂಟೈನರ್ ಕ್ರಿಯೇಟ್ ಆಗಿತ್ತು ಬ್ಯಾಕ್ ಗ್ರೌಂಡ್ ಅಲ್ಲಿ. ಓಕೆ, ಅದು ಏನ್ ಮಾಡ್ತು ಗೈಸ್? ಒಂದು ಮೆಸೇಜ್ ಅನ್ನ ಪ್ರಿಂಟ್ ಮಾಡ್ತು. ಏನಂತ? ಹಲೋ ಅಂತ. ಇದು ಕಂಟೈನರ್ ಕ್ರಿಯೇಟ್ ಆಗಿದೆ ಗೈಸ್. ಓಕೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಗೆ ಕಾಣಲ್ಲ. ಕಂಟೈನರ್ ಕ್ರಿಯೇಟ್ ಆಯ್ತು, ಹಲೋ ಅಂತ ಪ್ರಿಂಟ್ ಮಾಡ್ತು, ಅದ್ರ ಕೆಲಸ ಮುಗಿತಲ್ವಾ ಗೈಸ್? ಅದು ಇವಾಗ ಸ್ಟಾಪ್ ಆಗಿರುತ್ತೆ. ಅದು ಇವಾಗ ಸ್ಟಾಪ್ ಆಗಿರುತ್ತೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ನನ್ನ ಹತ್ರ ಒಂದು ಇಮೇಜ್ ಇದೆ ಹಲೋ ವರ್ಲ್ಡ್ ಅಂತ, ಅದನ್ನ ಈ ಕಮಾಂಡ್ ಯೂಸ್ ಮಾಡ್ಕೊಂಡು ರನ್ ಮಾಡಿದೆ. ಕಂಟೈನರ್ ಕ್ರಿಯೇಟ್ ಆಯ್ತು, ಆ ಕಂಟೈನರ್ ಒಳಗಡೆ ಹಲೋ ಅಂತ ಒಂದು ಮೆಸೇಜ್ ಅನ್ನ ಪ್ರಿಂಟ್ ಮಾಡುವಂತ ಏನೋ ಬರ್ದಿದ್ರು ಅವರು, ಅದನ್ನ ಪ್ರಿಂಟ್ ಮಾಡ್ತು. ಆಮೇಲೆ ಆ ಕಂಟೈನರ್ ಸ್ಟಾಪ್ ಆಯ್ತು. ಅಟ್ಲೀಸ್ಟ್ ಸರ್ ಓಕೆ, ರನ್ ಆಗೋದು ತೋರಿಸ್ತಾ ಇಲ್ಲ ನೀವು, ಸ್ಟಾಪ್ ಆಗಿರೋ ಕಂಟೈನರ್ ಆದ್ರೂ ತೋರಿಸಿ ಅಂತ ಕೇಳ್ಬೋದು ನೀವು. ಓಕೆ, ಆವಾಗ ಗೈಸ್ ಇಲ್ಲಿ ನೋಡಿ, ಒಂದು ಕಮಾಂಡ್ ಇದೆ ಡಾಕರ್ PS ಅಂತಂದ್ರೆ, ಡಾಕರ್ PS ಕಮಾಂಡು ಟು ಚೆಕ್ ರನ್ನಿಂಗ್ ಕಂಟೈನರ್. ಟು ಚೆಕ್ ರನ್ನಿಂಗ್ ಕಂಟೈನರ್. ಓಕೆ, ರನ್ನಿಂಗ್ ಕಂಟೈನರ್ಸ್. ಓಕೆ, ಸೊ ಡಾಕರ್ PS -A ಇವೆಲ್ಲ ಏನಕ್ಕೆ ಬರೀತಾ ಇದೀನಿ ಅಂದ್ರೆ ಗೈಸ್, ತುಂಬಾ ಇಂಪಾರ್ಟೆಂಟ್ ಕಮಾಂಡ್ಸ್ ಇವೆಲ್ಲ. ಓಕೆ, ಡಾಕರ್ PS -A ಟು ಚೆಕ್ ಸ್ಟಾಪ್ಡ್ ಕಂಟೈನರ್ಸ್. ಟು ಚೆಕ್ ಸ್ಟಾಪ್ಡ್ ಕಂಟೈನರ್ಸ್. ಓಕೆ, ಕಂಟೈನರ್ಸ್ ನೋಡಿ ಗೈಸ್, ಇವಾಗ ನಾನು ಹೇಳಿದೆ ಇವಾಗ ಕಂಟೈನರ್ ರನ್ನಿಂಗ್ ಅಲ್ಲಿ ಇಲ್ಲ ಅಂತ. ಸೊ ಅದನ್ನ ಚೆಕ್ ಮಾಡ್ಬೇಕಾಯ್ತಂದ್ರೆ ಗೈಸ್ ಡಾಕರ್ PS ಅಂತ ಯೂಸ್ ಮಾಡ್ಬೇಕು. ಇಲ್ಲಿ ನೋಡಿ, ಯಾವುದು ಕಂಟೈನರ್ ತೋರಿಸ್ತಾ ಇಲ್ಲ. ಅದೇ ಗೈಸ್ ಡಾಕರ್ PS ಮುಂದೆ -A ಹಾಕಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಕಂಟೈನರ್ ID. ಓಕೆ, ಇಮೇಜ್ ನೋಡಿ ಗೈಸ್, ಹಲೋ ವರ್ಲ್ಡ್ ಇಮೇಜ್ ಅನ್ನ ಯೂಸ್ ಮಾಡ್ಕೊಂಡು ಈ ಕಂಟೈನರ್ ಕ್ರಿಯೇಟ್ ಆಗಿದೆ. ಕ್ರಿಯೇಟ್ ಆಗಿ ಒಂದು ಮೆಸೇಜ್ ಅನ್ನ ಡಿಸ್ಪ್ಲೇ ಮಾಡುತ್ತು ಗೈಸ್. ಓಕೆ, ನೋಡಿ, ಎಕ್ಸಿಟೆಡ್ 2 minutes ago. 2 minutes ago. ಇವಾಗ ಮತ್ತೆ ರನ್ ಮಾಡಿ ತೋರಿಸ್ತೀನಿ ನೋಡಿ ಗೈಸ್. ಓಕೆ, ಇವಾಗ ನೋಡಿ ಡಾಕರ್ ಇಮೇಜಸ್. ಓಕೆ, ಇವಾಗ ನೋಡಿ ಗೈಸ್ ಡಾಕರ್ ರನ್. ಓಕೆ, ಹಲೋ ವರ್ಲ್ಡ್ ಅಂತ ಯೂಸ್ ಮಾಡ್ತೀನಿ. ಬೇಕಾದ್ರೆ ನೀವು ಇಮೇಜ್ ಐಡಿನೂ ಯೂಸ್ ಮಾಡಬಹುದು ಗೈಸ್. ಕಾಪಿ ಮಾಡಿ ಪೇಸ್ಟ್ ಮಾಡಿ, ಕಾಪಿ ಅಂಡ್ ಪೇಸ್ಟ್, ಅವಾಗ್ಲೂ ರನ್ ಆಗುತ್ತೆ. ಏನೋ ನೇಮ್ ಆದ್ರೂ ಬಳಸಿ ಅಥವಾ ಇಮೇಜ್ ಐಡಿನಾದ್ರೂ ಬಳಸಿ ಗೈಸ್. ಎಂಟ್ರಿ ಕೊಡಿ. ಇಲ್ಲಿ ನೋಡಿ ಗೈಸ್, ಹಲೋ ಫ್ರಮ್ ಡಾಕರ್ ಅಂದ್ರೆ ಈ ಇಮೇಜ್ ಇಂದ ಕಂಟೈನರ್ ಕ್ರಿಯೇಟ್ ಆಯ್ತು, ಒಂದು ಮೆಸೇಜ್ ಅನ್ನ ಡಿಸ್ಪ್ಲೇ ಮಾಡ್ತು, ಕಂಟೈನರ್ ಸ್ಟಾಪ್ ಆಯ್ತು. ಮತ್ತೆ ಹೆಂಗ್ ಚೆಕ್ ಮಾಡೋದು? ಡಾಕರ್ PS -A. ಇಲ್ಲಿ ನೋಡಿ ಗೈಸ್, ಇವಾಗ ನೋಡಿ 11 seconds ago ಅಂದ್ರೆ ಇವಾಗ ತಾನೇ ನಾನು ಇಲ್ಲಿ ನೋಡಿ ಪ್ರಿಂಟ್ ಮಾಡಿದ್ದೀನಿ, ಮತ್ತೆ ಆ ಕಂಟೈನರ್ ಸ್ಟಾಪ್ ಆಗಿದೆ.
ಕರೆಕ್ಟಾ? ಇವಾಗ ಗೈಸ್ ನಿಮ್ಗೆ ಗೊತ್ತಾಯ್ತು ಯಾವ ರೀತಿ ಪುಲ್ ಮಾಡೋದು, ಯಾವ ರೀತಿ ರನ್ ಮಾಡೋದು ಅಂತ. ಮುಂದೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಗೈಸ್, ಆಯ್ತಾ? ಇದು ಜಸ್ಟ್ ಒಂದು ಟ್ರೇಲರ್ ತರ, ಓಕೆನಾ? ಇವಾಗ ನೋಡಿ ಡಾಕರ್ ಇಮೇಜಸ್, ಇಲ್ಲಿ ನೋಡಿ ಡಾಕರ್ ಇಮೇಜಸ್, ಡಾಕರ್ PS-A. ಓಕೆ, ಇವಾಗ ಗೈಸ್ ಇಮೇಜಸ್ ಅನ್ನ ನಾವು ಪುಲ್ ಮಾಡಿರ್ತೀವಲ್ಲ, ಯಾವ ರೀತಿ ಡಿಲೀಟ್ ಮಾಡೋದು ಅಂತ. ಫಸ್ಟ್ ಗೈಸ್ ಯಾವತ್ತು ನೀವು ಕಂಟೈನರ್ಸ್ ಅನ್ನ ಡಿಲೀಟ್ ಮಾಡಬೇಕು, ನೀವು ಡೈರೆಕ್ಟ್ ಆಗಿ ಟ್ರೈ ಮಾಡಿ ಗೈಸ್. ಅದಕ್ಕೊಂದು ಕಮಾಂಡ್ ಇದೆ, ಬರೆಸ್ತೀನಿ ನೋಡಿ. ಓಕೆ, ಡಾಕರ್, ಓಕೆ ಡಾಕರ್ RMI, ಓಕೆ, ಆಮೇಲೆ ಅದರ್ ನೇಮು, ಇಮೇಜ್ ನೇಮ್, ಓಕೆ, ಇಮೇಜ್ ನೇಮ್. ಓಕೆ, ಸೊ ಇದು ಏನಕ್ಕಪ್ಪ ಅಂತಂತಂದ್ರೆ ಟು ರಿಮೂವ್ ಇಮೇಜಸ್, ಓಕೆ. ಸೊ ಡಾಕರ್ RM, ಇವೆಲ್ಲ ಗೈಸ್ ತುಂಬಾ ಇಂಪಾರ್ಟೆಂಟ್ ಕಮಾಂಡ್. ಓಕೆ, ಡಾಕರ್ RM ಕಂಟೈನರ್ ID, ಓಕೆ, ಟು ರಿಮೂವ್, ಇದು ಕಂಟೈನರ್ ID ಅಂತ ಬರೀತೀನಿ ನೋಡಿ, ಟು ರಿಮೂವ್ ಕಂಟೈನರ್ಸ್, ಓಕೆನಾ? ಇವಾಗ ನೋಡಿ ಗೈಸ್, ಫಸ್ಟ್ ಏನ್ ಮಾಡ್ತೀನಿ ನಾನು, ಕಂಟೈನರ್ಸ್ ಅನ್ನ ರಿಮೂವ್ ಮಾಡ್ತೀನಿ. ಓಕೆ, ಡಾಕರ್ ಕ್ಲಿಯರ್ ಮಾಡ್ತೀನಿ ಫಸ್ಟ್, ಡಾಕರ್ PS-A, ಇವೆರಡನ್ನ ರಿಮೂವ್ ಮಾಡ್ಬೇಕು. ಡಾಕರ್ ರಿಮೂವ್, ಓಕೆ, ಕಾಪಿ ಪೇಸ್ಟ್ ಮಾಡಿ ಗೈಸ್, ಸಿಂಪಲ್ ಕಾಪಿ ಅಂಡ್ ಪೇಸ್ಟ್. ಓಕೆ, ಇದೊಂದಾಯ್ತು, ಇನ್ನೊಂದನ್ನು ಕೂಡ ಅದೇ ತರ ಮಾಡಿ ಗೈಸ್. ಓಕೆ, ಇದು ಕಾಪಿ ಮಾಡಿ ಅಂಡ್ ಪೇಸ್ಟ್ ಮಾಡಿ. ಓಕೆ, ಯಾಕೋ ಸಂವಾಟ್ ಎಲ್ಲೋ ಪೇಸ್ಟ್ ಆಯ್ತದು, ಎಂಟರ್ ಕೊಡಿ. ಇನ್ನೊಂದ್ಸಲ ಮಾಡ್ತೀನಿ ನೋಡಿ ಗೈಸ್, ಇದರ ಮುಂದೆ ಡಾಕರ್ RM, ಓಕೆ, ರಿಮೂವ್ ಆಯ್ತು. ಓಕೆ, ಇವಾಗ ನೋಡಿ ಗೈಸ್, ಮತ್ತೆ ಚೆಕ್ ಮಾಡಿ ಡಾಕರ್ PS-A ಅಂತ. ಇಲ್ಲಿ ನೋಡಿ ಕಂಟೈನರ್ಸ್ ಇಲ್ಲ, ಡಾಕರ್ ಇಮೇಜಸ್ ಇದೆ ಅಲ್ವಾ ಇನ್ನು? ಇಲ್ಲಿ ನೋಡಿ ಡಾಕರ್ ಇಮೇಜಸ್ ಇದೆ, ಇಲ್ಲಿ ನೋಡಿ ಒಂದಿದೆ, ಅದನ್ನ ರಿಮೂವ್ ಮಾಡ್ಬೇಕು. ಡಾಕರ್ ರಿಮೂವ್ I ಅಂದ್ರೆ ಇಮೇಜಸ್, ಅದ್ರ ಮುಂದೆ ಗೈಸ್ ಈ ಒಂದು ನೇಮ್ ಅನ್ನ ಕಾಪಿ ಪೇಸ್ಟ್ ಮಾಡಿ, ಕಾಪಿ ಅಂಡ್ ಪೇಸ್ಟ್. ಓಕೆ, ಎಂಟರ್ ಕೊಡಿ. ಇಲ್ಲಿ ನೋಡಿ ಗೈಸ್, ರಿಮೂವ್ ಆಯ್ತು. ಬೇಸಿಕಲಿ ಗೈಸ್ ನೀವು ಇವತ್ತು ಏನ್ ಕಲ್ತ್ರಿ ಅಂತಂತಂದ್ರೆ, ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡೋದು, ಯಾವ ರೀತಿ ಇಮೇಜಸ್ ಅನ್ನ ಸರ್ಚ್ ಮಾಡೋದು, ಯಾವ ರೀತಿ ಪುಲ್ ಮಾಡೋದು, ಯಾವ ರೀತಿ ರನ್ ಮಾಡೋದು, ಯಾವ ರೀತಿ ಕಂಟೈನರ್ಸ್ ಅನ್ನ ಚೆಕ್ ಮಾಡೋದು, ರನ್ನಿಂಗ್ ಕಂಟೈನರ್ಸ್ ಅನ್ನ ಯಾವ ರೀತಿ ಚೆಕ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಡಾಕರ್ PS ಅಂತ ಯೂಸ್ ಮಾಡ್ತೀರಾ. ಸ್ಟಾಪ್ಡ್ ಕಂಟೈನರ್ಸ್ ಅನ್ನ ಹೆಂಗ್ ಚೆಕ್ ಮಾಡ್ತೀರಾ, ಡಾಕರ್ PS-A. ಡಾಕರ್ ಇಮೇಜಸ್ ಅನ್ನ ಯಾವ ರೀತಿ ರಿಮೂವ್ ಮಾಡ್ತೀರಾ, ಕಂಟೈನರ್ಸ್ ಅನ್ನ ಯಾವ ರೀತಿ ರಿಮೂವ್ ಮಾಡ್ತೀರಾ, ಇವೆಲ್ಲ ಕಲ್ತ್ರಿ ಗೈಸ್. ಓಕೆ, ಮುಂದಿನ ವಿಡಿಯೋದಲ್ಲಿ ಗೈಸ್ ಇನ್ನೂ ಡೀಪ್ ಆಗಿ ಕಲಿತೀರಾ. ಜಸ್ಟ್ ನಾನು ಎಷ್ಟು ಹೇಳ್ತೀನಿ ಅಷ್ಟನ್ನೇ ಕಲ್ತ್ಕೊಂಡು ಹೋಗಿ ಗೈಸ್, ಓಕೆನಾ? ಈ ಕಮಾಂಡ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಇಂಟರ್ನಲ್ಲಿ 200% ಗೈಸ್, ಯಾವ್ದಾದ್ರು ಕೇಳ್ಬಹುದು, ಎಲ್ಲಾನು ಕೇಳಲ್ಲ, ಯಾವ್ದಾದ್ರು 1 or 2 ಅಥವಾ 3 ಕೇಳ್ಬಹುದು ಗೈಸ್, ಎಲ್ಲಾನು ಕೇಳಲ್ಲ. ಓಕೆನಾ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೈಸ್ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ನಮಸ್ತೆ.